ಬಿಡದಿ ಟೌನ್ಶಿಪ್ ಕದನ ತಾರಕಕ್ಕೇರಿದೆ. ಯೋಜನೆ ವಿರೋಧಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಾದಯಾತ್ರೆ ಮಾಡಿದೆ. ಈ ವೇಳೆ ರೈತರಿಂದಲೇ ಪರ ವಿರೋಧದ ಅಭಿಪ್ರಾಯ ವ್ಯಕ್ತ ಆಗಿದ್ದು ಹೈಡ್ರಾಮವೇ ನಡೆದಿದೆ. ಮತ್ತೊಂದು ಕಡೆ ದೇವೇಗೌಡರು ಸತ್ಯಾಗ್ರಹಕ್ಕೆ ಸಿದ್ಧ ಎನ್ನುತ್ತಲೇ ಸರ್ಕಾರಕ್ಕೆ ನಿಖಿಲ್ ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ಯೋಜನೆಗೆ ಪರ ವಿರೋಧ, ಫ್ಲೆಕ್ಸ್ ಹಿಡಿದು ಆಕ್ರೋಶ. ಬಿಡದಿ ಟೌನ್ಶಿಪ್ ಕದನದ ಕಿಚ್ಚು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ರಾಜಕೀಯ ಜಟಾಪಟಿ ಜೋರಾಗಿದ್ದು ಬಿಡದಿ ಅನ್ನೋದು ಯುದ್ಧ ಭೂಮಿಯಾಗಿ ನಿಂತಿದೆ. ಸರ್ಕಾರ ಮುಂದಿಟ್ಟ ಹೆಜ್ಜೆ ಹಿಂದಿಡ್ತಾ ಇಲ್ಲ. ಟೌನ್ಶಿಪ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದೆ. ಅತ್ತ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಬಿಡಲ್ಲ ಅಂತ ದಳಪತಿಗಳು ತೊಡೆ ತಟ್ಟಿ ನಿಂತಿದ್ದಾರೆ. ಒಂದಿಂಚು ರೈತರ ಭೂಮಿ ಬಿಡಲ್ಲ ಅಂತ ಹೋರಾಟಕ್ಕಿಳಿದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಹೋರಾಟದ ರಣಕಹಳೆ ಮೊಳಗಿಸಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೆ 8 ಗ್ರಾಮಗಳ ಮೂಲಕ ಬೃಹತ್ ಪಾದಯಾತ್ರೆ ಮಾಡಿದ್ದಾರೆ. ಅಂಚಿಪುರದಿಂದ ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಮರವೇಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ ಹಾಗೂ ಹೊಸೂರುವರೆಗೂ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆ ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ನಿಖಿಲ್ ಟೌನ್ಶಿಪ್ ಯೋಜನೆ ಬಿಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ. ನನ್ನ ಒಬ್ಬನೇ ಕೂರಿಸ್ಕೊಂಡು ಹೇಳಿದಂತ ಮಾತು. ಅದು ಏನಾದ್ರೂ ಆಗೋಗ್ಲಿ, ನನ್ನ ಹೋರಾಟ ಮಾಡ್ತೇನೆ ಅಂತ ಸಂದರ್ಭ ಬಂತು ಅಂದ್ರೆ ನಾನು ಬಂದು ಬೀದಿನಲ್ಲಿ ಕೂತು ಒಂದು ತೊಟ್ಟು ನೀರು ಕೊಡಿದಿರಾ, ಒಂದು ಅಗ್ಲು ಅನ್ನ ಉಣಿದಿರಾ, ರೈತರ ಜೊತೆನಲ್ಲಿ ಗಟ್ಟಿಯಾಗಿ ನಿಂತ್ಕತ್ತೇನೆ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿದ್ದಾನೆ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಪ್ರಾಜೆಕ್ಟ್ ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾನೆ. ಅಂಥ ಸಂದರ್ಭ ಬಂದರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಆಗ್ತಕ್ಕಂಥದ್ದಕ್ಕೆ ವಿಧಾನಸೌಧ ಚಲೋ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿ ರೈತರ ಜೊತೆಯಲ್ಲಿ ಹೊರಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತೇವೆ. ಜೆಡಿಎಸ್ ಪಾದಯಾತ್ರೆಗೆ ಶುರುವಾಗಿದ್ದೇ ಆಗಿದ್ದು ದಾರಿಯುದ್ದಕ್ಕೂ ಪರ ವಿರೋಧ ವ್ಯಕ್ತವಾಗಿದೆ. ಅಂಚಿಪುರ ಕಾಲೋನಿಗೆ ಬರ್ತಾ ಇದ್ದಂತೆ ಭೂಮಿ ಕೊಡುವುದಕ್ಕೆ ಸಿದ್ಧವಾಗಿರುವಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ರು. ಟೌನ್ಶಿಪ್ ಯೋಜನೆಗೆ ಭೂಮಿ ಕೊಡಲಿಕ್ಕೆ ಸಿದ್ಧ ಅಂತ ಫ್ಲೆಕ್ಸ್ ಬ್ಯಾನರ್ ಹಿಡಿದು ಕೌಂಟರ್ ಕೊಟ್ಟರು. ಇದೇ ವೇಳೆ ಟೌನ್ಶಿಪ್ ಪರ ವಿರೋಧ ಎರಡೂ ಕಡೆಯವರು ಪ್ರತಿಭಟನೆ ಮಾಡಿ ಹೈಡ್ರಾಮಾ ಮಾಡಿದ್ರು. ತಳ್ಳಾಟ ನೂಕಾಟವೂ ನಡೆದೋಯ್ತು. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಭಾಷಣ ಮಾಡಿ ನಾವು ಬೆದರಿಕೆ ಬಗ್ಗೋವರಲ್ಲ ಅಂತ ಕೌಂಟರ್ ಕೊಟ್ಟರು. ನಾವು ಎದುರಿ ಓಡೋಗ್ತಕ್ಕಂಥ ಜಯಮಂದವರಲ್ಲ, ನಾವು ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಇಳಿದಾಗಿದೆ, ಹೋರಾಟಕ್ಕೆ ಧುಮುಕಾಗಿದೆ. ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹಲವಾರು ವೈಫಲ್ಯತೆಗಳು ಇವತ್ತು ರಾಜ್ಯ ಸರ್ಕಾರ ಕಳೆದ 3.5 ವರ್ಷದಿಂದ ನಮ್ಮ ಕೈಗೆ ಬೇಡ ಅಂದ್ರೂ ಕೊಟ್ಕ ಬಂದವ್ರೆ. ನಮ್ಮ ಭೂಮಿ ನಮ್ಮ ಹಕ್ಕು, ಅದರಂತೆ ನಾವು ಜಮೀನು ಕೊಡ್ಲಿಕ್ಕೆ ರೆಡಿ ಅಂತಿದ್ದಾರೆ ಅಂಚಿಪುರ ಕಾಲೋನಿ ಜನ. ವಿರೋಧ ಮಾಡಿದ್ರು ನಾವು ಜಮೀನು ಕೊಡ್ತೇವೆ, ನಮಗೆ ಡಿಕೆ ಬ್ರದರ್ಸ್ ಪ್ರಚೋದನೆ ನೀಡಿಲ್ಲ, ಯಾವುದೇ ರಾಜಕೀಯ ಕುಮ್ಮಕ್ಕು ಕೊಟ್ಟಿಲ್ಲ ಅಂತಾರೆ ಗ್ರಾಮಸ್ಥರು. ಯಾರು ತಗೊಳ್ಳರು, 50 ಲಕ್ಷ 60 ಲಕ್ಷ ಕೇಳ್ತಾರೆ. ಇವತ್ತು ಇಷ್ಟು ದುಡ್ಡು ಕೊಡ್ತಾರಲ್ಲ ನಮ್ಗೆ, ಆಗ್ಲಿ ಏನ್ ಚಿಂತೆ ಇಲ್ಲ. ಈಗ ಆ ಭೂಮಿ ಎಲ್ಲ ಪಾಳಿ ಬೀಳ್ತದೆ. ನನ್ನ ಮಕ್ಕಳು ಬೆಂಗಳೂರಲ್ಲಿ ಅವ್ರೆ, ನಾನು ನನ್ನ ಹೆಂಡತಿ ಇಬ್ರೇನೆ. ಯಾರು ಮಾಡ್ತಾರೆ? ಒಂದ್ ಆಳ್ಗೆ ಗಂಟೆ ಆಳ್ಗೆ 1000, ಹೆಣ್ಣಾಳ್ಗೆ 500. ನಾವು ಕೂಲಿ ಕೊಟ್ಟು ವ್ಯವಸಾಯ ಮಾಡಕ್ ಆಗಲ್ಲ. ವ್ಯವಸಾಯ ಮಾಡಕ್ ಆಗಲ್ಲ. ನಮ್ಗೆ ಹಕ್ಕಳಿಗೆ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು, ಹಕ್ಕುವರ್ ಬೇಕು. ಪರ ವಿರೋಧ ನಾವು ಯಾಕೆ ಪರ ಮಾಡ್ತಾ ಇದೀವಿ ಅಂದ್ರೆ ಸರ್, ನಮಗೆ ನಮ್ಮ ಭಾಗದಲ್ಲಿ 2006ರಿಂದ ಇಲ್ಲಿವರೆಗೂ 2026ವರೆಗೂ ನಾವು ಯಾವುದೇ ಜಮೀನು ಮಾರಕ್ ಆಗ್ತಾ ಇಲ್ಲ. ನಾವು ಮಾರ್ತಿದ್ರು ನಮ್ಮ ದಲಿತ ಜಮೀನುಗಳನ್ನ 40 ಲಕ್ಷ 50 ಲಕ್ಷ ಕೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡಿದಂತ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸತ್ತ ವ್ಯಕ್ತಿ ಕೈಲಿ ಆಗ ಹೆಬ್ಬೆಟ್ಟು ಹೊತ್ತಿಸಿಕೊಂಡಿದ್ರು. ಡಿನೋಟಿಫಿಕೇಶನ್ ಕೇಸಲ್ಲಿ ಆಗ ಬಚಾವಾದ್ರು. ದೇವರ ಮೇಲೆ ಭಯ ಇದ್ರೆ ಒಳ್ಳೆ ಕೆಲಸ ಮಾಡಿ ಅಂತ ಕಿಡಿಕಾರಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೇನೋ ಹೇಳವ್ರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಶನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಶನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ನೀವು ಬೆನಗನಹಳ್ಳಿನಲ್ಲಿ ಸತ್ತು ವ್ಯಕ್ತಿ ಕೈನಲ್ಲಿ ತಗೊಂಡಿದ್ದೀನಿ ಅಂತ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ, ಜೈಲಿಗೆ ಹೋಗಿದ್ದೀರಾ?
ನೀವು ಯಾವ ರೀತಿ ಬಚಾವಾಗಬೇಕು, ಏನು ಮಾಡಬೇಕು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನನಗೆ ಗೊತ್ತಿದೆ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಇವತ್ತೇನು ಅಧಿಕಾರ ಸಿಕ್ಕಿದೆ 4 ದಿನ ಒಳ್ಳೆ ಕೆಲಸ ಮಾಡಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೋಡಿದ್ರೆ ನಮಗೆ ನೀರಿಲ್ಲ. ನೀವು ಏನಾದರೂ ಸರ್ಕಾರ ನೀವು ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀರ, ದಯವಿಟ್ಟು ಕೋಲಾರಕ್ಕೆ ಬಂದು ಮಾಡಿ. 5,000 ಎಕರೆ ಇದೆ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇದೆ. 5,000 ಎಕರೆ ಇದೆ. ನಿಮ್ಗೆ ಏನಾದ್ರು ಮಾಡ್ಬೇಕಂದ್ರೆ ಅಲ್ಲಿ ಬಂದು ಮಾಡಿ. ಅಲ್ಲಿ ಎಕ್ಸ್ಪ್ರೆಸ್ ವೇ ಇದೆ, AICT, ಸ್ಮಾರ್ಟ್ ಸಿಟಿ, ಏನ್ ಮಾಡ್ಬೇಕು ಎಲ್ಲ ಬನ್ನಿ. ಎಕ್ಸ್ಪ್ರೆಸ್ ವೇ ಇದೆ, ಅಲ್ಲಿ ರೈಲ್ವೆ ಕನೆಕ್ಷನ್ಸ್ ಇದೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೀ 30 ಕಿಲೋಮೀಟರ್ ದೂರ. ನೀವೇನಾದ್ರೂ ಮಾಡ್ಬೇಕಂದ್ರೆ ದಯವಿಟ್ಟು ಅಲ್ಲಿ ಬಂದು ಮಾಡಿ. ಕೋಲಾರ ಜನತೆಗೆ ಒಳ್ಳೇದಾಗುತ್ತೆ. ಇಲ್ಲಿ ರೈತರನ್ನ ಸುಮ್ನೆ ಹಾಳು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಅವತ್ತು ಚರ್ಚೆ ಮಾಡಿರೋದು ಒಂದು ಡಾಕ್ಯುಮೆಂಟ್ ಆಗಿ ಉಳಿದಿದೆ. ನಂತರ ನಾನು ಅಸೆಂಬ್ಲಿ ನಡಿಬೇಕಾದ್ರೆ ಪ್ರಶ್ನೆ ಹಾಕಿದ್ದೀನಿ. ಅವತ್ತಿನ ಉಪಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಉಪಮುಖ್ಯಮಂತ್ರಿಗಳಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರೇ ಉತ್ತರ ಕೊಟ್ಟವ್ರೆ, ನಾವು ಇಲ್ಲಿ ಲ್ಯಾಂಡ್ ಲೊಕೇಶನ್ ಮಾಡಿಲ್ಲ. ಇವ್ರು ಮಹಾನುಭಾವ್ರಿ, ಇವರು ಕಮಿಷನ್ ದಂಧೆಕೋರು. ಇಲ್ಲಿ ಮನೇಲಿ ಕೂಡ್ಸ್ಕೊಳ್ಳೋದು, ಬೆಳಗ್ಗೆ ಸಾಯಂಕಾಲ ಗಂಟೆ ಕಾರ್ನಲ್ಲಿ ಕರ್ಸ್ಕೊ ಬರೋದು, ಗಿಡಿಲಿ ಆಫೀಸಲ್ಲಿ ಕುಂತ್ಕೊಳ್ಳೋದು, ರೆಸಾರ್ಟ್ನಲ್ಲಿ ಒಂದು 5-6 ಜನ ಕುಂತ್ಕೊಂಡು ಮಾಧ್ಯಮನ ಕರೆಸಿ ಮಾತಾಡೋದು. ಒಟ್ಟಾರೆ ಬಿಡದಿ ಟೌನ್ಶಿಪ್ ಬಡಿದಾಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸರ್ಕಾರ ಕೇಳ್ತಿಲ್ಲ, JDS ಬಿಡ್ತಾ ಇಲ್ಲ ಅನ್ನುವಂತ ಹಾಗಾಗಿದೆ. ಈ ಹೋರಾಟ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಹೆಬ್ಬಾಕತ್ತಿ ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.